ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಪಸುಕುಮಾರಾಯ ಗೋವಿಂದಾಯ ನಮೋ ನಮಃ. ವೀಕ್ಷಕರೇ ಹಾಯ್ ಹೆಲೋ ನಮಸ್ತೆ. ಅಕ್ಷಯ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಾಡಿ. ನೀವು ವಿಡಿಯೋ ಏನು ನೋಡಿರ್ತೀರಿ ಅವರು ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಹಿರಿಯ ಕಲಾವಿದರು ರವಿಕುಮಾರ್ ಮುಂಡಾಜಿ ಅಂತ ಹೇಳಿ ನಿಮಗೆಲ್ಲ ಗೊತ್ತಿದೆ. ಅವರ ಸಂದರ್ಶನದ ಭಾಗ ಬರುವುದಕ್ಕಿದೆ. ಇದು ಅವರ ಮನೆಯ ದೃಶ್ಯ. ಆದರೆ ಈಗ ಅವರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಅನ್ನುವಂಥದ್ದು ಆಗಿದೆ. ರಂಗಸ್ಥಳದಲ್ಲಿ ಕಳೆದ ಬಾರಿ ತಿರುಗಾಟದಲ್ಲಿ ಕುಣಿಯುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಿತ್ತು. ತದನಂತರ ತಿರುಗಾಟ ಮಾಡಿದ್ರು. ಆದರೆ ಪುನಃ ಮೇಳ ಮುಕ್ತಾಯ ಆಗುವ ಹಂತದಲ್ಲಿರುವಾಗ ಕಾಲಿನ ಸಮಸ್ಯೆ ಮತ್ತೆ ಕೂಡ ಜೋರಾಗಿ ಅದೀಗ ಶಸ್ತ್ರಚಿಕಿತ್ಸೆ ಆಗಿದೆ ಮಂಗಳೂರಲ್ಲಿ. ಸೊ ಮನೆಯಲ್ಲಿದ್ದರು. ಅವರ ಸಂದರ್ಶನದ ಭಾಗ ಮುಂದಿನ ಎಪಿಸೋಡ್ಗಳಲ್ಲಿ ಹಾಕ್ತೇನೆ. ಇದು ಅವರ ಮನೆಯ ದೃಶ್ಯವನ್ನು ತೋರಿಸ್ತಾ ಇರುವಂಥದ್ದು. ಅನೇಕ ಏನು ಸ್ಮರಣಿಕೆಗಳಾಗಿರ್ಬೋದು ಅಥವಾ ಗೌರವ ಪತ್ರಗಳಾಗಿರ್ಬೋದು ಎಲ್ಲವೂ ಕೂಡ ಇದೆ. ಅವರ ಮನೆ ಇರುವಂಥದ್ದು ಈ ಹಿಂದೆ ನಾನೊಂದು ವಿಡಿಯೋ ಮಾಡಿದ್ದೆ, ಅವರ ಮನೆಯ ವಿಡಿಯೋ, ಅಂದರೆ ಅವರ ಪತ್ನಿಯವರ ಶ್ರೀಮಂತದ ಕಾರ್ಯಕ್ರಮದ ವಿಡಿಯೋ ಮಾಡಿದ್ದೆ. ಬಟ್ ಇಷ್ಟಿದು ಮಾಡಲಿಕ್ಕೆ ಆಗಿರಲಿಲ್ಲ. ನೋಡಿ, ಇದವರ ಮನೆ ಇರುವಂಥದ್ದು ಬೆಳ್ತಂಗಡಿ ತಾಲೂಕಿನ ಮುಂಡಾಜಿ ಎನ್ನುವಂಥದ್ದು. ಸಿಕ್ಕಿರುವಂತಹ ಒಂದಷ್ಟು ಏನು ಫೋಟೋ ಫ್ರೇಮ್ಗಳಾಗಿರ್ಬೋದು. ಇದು ಅವರ ಕಿಚನ್ ಇರುವಂಥದ್ದು. ಸಂದರ್ಶನದ ಭಾಗ ಚೆನ್ನಾಗಿ ಮೂಡಿ ಬಂದಿದೆ. ಅಂದರೆ ಅವರಿಗೆ ಕಾಲಿನ ಸಮಸ್ಯೆ ಇದ್ದರೂ ಕೂಡ ನಾನು ಒಂದು ಕಡೆಯಿಂದ ಸಂದರ್ಶನವನ್ನು ಮುಗಿಸಿಕೊಂಡು ಬರ್ತಾ ಇರುವಂಥದ್ದು. ಹಿಂದೇನು ಕೇಳಿದ್ದೆ ಅವರದ್ದು. ಸೊ ಈಗ ಸದ್ಯಕ್ಕೆ ಬೇಡ ಅಂತ ಹೇಳಿದರು. ಮತ್ತು ಈಗ ಹೇಗೂ ಮನೆಯಲ್ಲಿ ಇದ್ದಾರೆ. ಅವರ ಕಾಲಿನ ಸಮಸ್ಯೆ ಕೂಡ ಶಸ್ತ್ರಚಿಕಿತ್ಸೆ ಆಗಿದೆ ಅಲ್ಲ, ಹಾಗಾಗಿ ಅದು ಕೂಡ ತೋರಿಸುವಂತ ಹೇಳಿ ನಾನು ವಿಡಿಯೋವನ್ನು ಮಾಡಿದ್ದೇನೆ. ಇದೊಂದು ಮನೆಯ ದೃಶ್ಯವನ್ನು ನೋಡ್ತಾ ಇರುವಂಥದ್ದು. ಎಪಿಸೋಡ್ಗಳೆಲ್ಲವೂ ಕೂಡ ಇನ್ನು ನಾಳೆಯಿಂದ ಅಂದರೆ ಮುಂದಿನ ದಿನಗಳಲ್ಲಿ ಅವರ ಎಪಿಸೋಡ್ಗಳನ್ನು ಹಾಕ್ತೇನೆ. ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಮತ್ತು ಕಮೆಂಟ್ ಬಾಕ್ಸಲ್ಲಿ ಆಲ್ರೆಡಿ ನೀವು ತಿಳಿಸಿದಂತಹ ಎಲ್ಲರನ್ನೂ ಭೇಟಿಯಾಗುವಂತಹ ಪ್ರಯತ್ನ, ಸಂದರ್ಶನ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಆದರೆ ಹೆಚ್ಚಿನ ಕೆಲವು ಒಂದು ಕಲಾವಿದರ ಸಂದರ್ಶನ ಯಾಕೆ ಇಲ್ಲ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ.
ಹೆಚ್ಚಿನವರದ್ದು ಆಲ್ಮೋಸ್ಟ್ ನೀವು ಯಾರದ್ದೆಲ್ಲ ಹೇಳ್ತೀರಿ ಅದೆಲ್ಲರನ್ನು ಕೂಡ ನಾನು ಸಂದರ್ಶನ ಮಾಡುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಮಾಡ್ತೇನೆ. ಯಾರನ್ನು ಕೂಡ ಬಿಡುವುದಿಲ್ಲ ಅಂತ ಹೇಳುವುದರ ಜೊತೆಗೆ ಇದೊಂದು ಸಿಂಪಲಾಗಿ ಅವರ ಮನೆಯ ಒಂದು ದೃಶ್ಯವನ್ನು ನಿಮಗೆ ತೋರಿಸಿರುವಂಥದ್ದು. ಅವರು ವರ್ಕ್ ಎಲ್ಲ ಮಾಡ್ತಾರೆ ಏನೋ ಅದರದ್ದು. ಇಲ್ಲಿ ಪುಸ್ತಕಗಳು ಕೂಡ ಒಂದಷ್ಟು ಪುಸ್ತಕಗಳು ಕೂಡ ಇದೆ. ಒಳ್ಳೆಯ ತಾಳಮದ್ದಲೆ ಆಗಿರ್ಬೋದು. ಯಕ್ಷಗಾನದಲ್ಲಿ ಒಳ್ಳೆಯ ಅರ್ಥಧಾರಿಯಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಅನೇಕ ವರ್ಷಗಳಿಂದ ಮೇಳದಲ್ಲಿ ಇರೋದರಿಂದ ಒಳ್ಳೆಯ ಅಧ್ಯಯನ ನಿರತ ಕಲಾವಿದ ಅಂತ ಹೇಳ್ಬೋದು. ಹೆಚ್ಚಿನವರಿಗೆ ಗೊತ್ತಿದೆ ರವಿಕುಮಾರ್ ಮುಂಡಾಜಿಯವರ ವೇಷ. ಅಶ್ವತ್ಥಾಮ, ಸುತನ್ವ, ಅಭಿಮನ್ಯು, ರಾಮ, ಹೀಗೆ ಎಲ್ಲ ಪಾತ್ರಗಳನ್ನು ಕೂಡ ತನ್ನದೇ ಆಗಿರುವಂತಹ ಅರ್ಥಗಾರಿಕೆಯೊಂದಿಗೆ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಸೊ ಹಾಗಾಗಿ ಅವರೊಂದಿಗೆ ಮಾತಾಡಬೇಕು, ಯಾರಾದರೂ ಆರೋಗ್ಯ ಯೋಗಕ್ಷೇಮ ವಿಚಾರಿಸಬೇಕು ಅಂತ ಹೇಳಿದರೆ ನನ್ನ ನಂಬರ್ ಇದೆಯಲ್ಲ, ನನ್ನ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಾನು ಅವರ ನಂಬರನ್ನು ಕಳಿಸಿಕೊಡ್ತೇನೆ. ಕಾಲ್ ಮಾಡಿ ಮಾತಾಡುವವರು. ಸೊ ಇದಿಷ್ಟು ಅವರ ಮನೆಯ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಓಕೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ, ಬರುವಂತಹ ಸಂದರ್ಶನದ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.